ಅಮ್ಮನಿಗೆ ಕೊಟ್ಟ ಮಾತಿನಂತೆ ನಡೆಯುತ್ತಿರುವೆ ಎಂ ಗೋವಿಂದರಾಜುಲು. ನಗರದ ಕೌಲ್ ಬಜಾರ್ನ ಬೀದಿಯಲ್ಲಿ ಸತತ 9 ವರ್ಷಗಳಿಂದ ಮಹಾನಗರ ಪಾಲಿಕೆಯ ಗೋವಿಂದರಾಜುಲು ಅವರ ಉಚಿತ ನೇತ್ರ ತಪಾಸಣೆ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು. ಮಹಾನಗರ ಪಾಲಿಕೆಯ ಗೋವಿಂದರಾಜುಲು ಅವರು ಮಾತನಾಡಿ, ನಮ್ಮ ತಾಯಿ ಕಣ್ಣಿನ ಶಸ್ತ್ರಚಿಕಿತ್ಸೆ ಮಾಡಿಸಿಕೊಂಡು ದುರ್ಗಮ್ಮ ದೇವಸ್ಥಾನ ಮತ್ತು 7 ಮಕ್ಕಳ ತಾಯಮ್ಮ ದೇವರ ದರ್ಶನ ಪಡೆದು ಬರುವಾಗ ದಾರಿಯಲ್ಲಿ ಹೋಗುತ್ತಿರುವಾಗ ಕಣ್ಣಿಲ್ಲದವರನ್ನ ಕಂಡ ನಮ್ಮ ತಾಯಿ ಇವರನ್ನ ಯಾರು ಕಾಪಾಡ್ತಾರೆ ಎಂದು ನನ್ನ ಹತ್ರ ಹೇಳಿದಾಗ ತಕ್ಷಣವೇ ನಾನು ನೀನು ಹೇಳಿದಂತೆ ಮಾತನಾಡುತ್ತೇನೆ, ಪ್ರತಿಯೊಬ್ಬರಿಗೆ ಕಣ್ಣಿನ ತೊಂದರೆಯಾಗದಂತೆ ನೋಡಿಕೊಳ್ಳುತ್ತೇನೆ, ಕಾಪಾಡುತ್ತೇನೆ ಎಂದು ಆಜ್ಞೆ ಮಾಡಿದೆ. ಅಂದಿನಿಂದ ಇಂದಿನವರೆಗೂ ಪ್ರತಿ ವರ್ಷಕ್ಕೊಮ್ಮೆ 800 ರಿಂದ 1000 ಜನರಿಗೆ ಉಚಿತ ಕಣ್ಣಿನ ಶಸ್ತ್ರಚಿಕಿತ್ಸೆ ಮಾಡಿಸುತ್ತಿದ್ದೇನೆ ಎಂದರು. ಇವತ್ತು 9ನೇ ವರ್ಷ ಕಣ್ಣಿನ ಕ್ಯಾಂಪನ್ನು ಮಾಡ್ತಿದ್ವಿ ನಿತ್ಯವಾಗಿ. ನಮ್ಮ ತಾಯಿ ಜಯಲಕ್ಷ್ಮಿ ತಾಯಿಯ 13 ವರ್ಷದ ಹಿಂದೆ ವಿಜಯನಗರಸ್ಥಲ್ಲಿ ಕರ್ಕೊಂಡು ಹೋಗಿ ನಾನು, ನಮ್ಮ ಅಣ್ಣ ಶ್ರೀನಿವಾಸು, ಅದೇ ರೀತಿಯಾಗಿ ಅಶೋಕ್ ಮೂವರು ಕರ್ಕೊಂಡೋಗಿ ನಾವು ನಾಗರಸ್ಥಳದಲ್ಲಿ ಆಪ್ರೇಷನ್ ಮಾಡಿದಾಗ ಆಪ್ರೇಷನ್ ಮನೆಗೆ ಬರುವಾಗ 7 ಮಕ್ಕಳ ತಾಯಮ್ಮ ದೇವಸ್ಥಾನಕ್ಕೆ, ಬಳ್ಳಾರಿ ಗ್ರಾಮ ದೇವತೆ ಅಂತ ದುರ್ಗಮ್ಮ ದೇವಸ್ಥಾನಕ್ಕೆ ಹೋಗಿ ಕರ್ಕೊಂಡು ಬರ್ಬೇಕಂತೇಳಿ ಅಲ್ಲಿ ಕರ್ಕೊಂಡು ಹೋಗಿ ಬರುವಾಗ ಕಾಣಿಕೆಯನ್ನು ಹೊರಗೆ ಬಂದು ಕೊಡ್ತಿದ್ದಾಗ ಕಾಣಿಕೆ ಕೈಯನ್ನು ದೂರ ಇಕ್ಕಿದ್ರಲ್ಲ. ದೂರ ಇಕ್ಕಿದಾಗ ಏನಪ್ಪ ಹಿಂಗೆ ಇಕ್ತಿದ್ರ ಅಂತ ಕೇಳಿದ್ರು ಅವ್ರನ್ನ. ಇಲ್ಲ ಬಾವ, ನಿನಗೆ ಕಣ್ಣು ಕಾಣೋದಿಲ್ಲ, ಸರಿ ಕಣ್ಣು ಕಾಣವಲ್ದು, ನನ್ನ ಮಕ್ಕಳು ಇದ್ದಾರ, ನೋಡವಲ್ರು, ನಾವು ಅದಕ್ಕೆ ಇಲ್ಲಿ ಬೇಡ್ಕೊಳಕ್ಕೆ ಬಂದೀವಿ ಅಂತ ಹೇಳಿದ್ರು ಅವರು. ಅದಕ್ಕೆ ನಾನು ಹೇಳಿದೆ ನಮ್ಮಮ್ಮ, ಅಮ್ಮ ನೀನು ಹೇಳ್ಬಿಡು, ನಿಮ್ಗೆ ಆರ್ಡ್ರ್ ಹಾಕು, ವರ್ಷ ಇದೇ ರೀತಿಯಾಗಿ ನಿನಗೆ ಹೆಂಗೆ ಆಪ್ರೇಷನ್ ಮಾಡಿವೋ ಅವರು ಕೂಡ ಹಂಗೆ ಮಾಡ್ತೀನಿ ಅಂತೇಳಿ ಮಾತು ಕೊಟ್ಟು ನಮ್ಮ ತಾಯಿಗೆ. ಅದೇ ರೀತಿಯಾಗಿ ಇದು 9ನೇ ವರ್ಷ. 9ನೇ ವರ್ಷವಾಗಿ ನಿತ್ಯವಾಗಿ ಆಪ್ರೇಷನ್. ಇವತ್ತು ನೋಡ್ರಿ 800 ಟೋಕನ್ ಕೊಟ್ಟಿದ್ದೀವಿ. ಅದರಲ್ಲಿ 180-200 ಮಂದಿಗೆ ಆಪ್ರೇಷನ್ ನಡೀತೈತೆ. ಇದಕ್ಕೆ ಸ್ವಲ್ಪ ಜನ ಈ ರೀಡಿಂಗ್ ಗ್ಲಾಸ್ಗಳು ಚೆಕಪ್ ಮಾಡೋಕ್ಕೆ ಬಂದರು, ದೂರದಿಂದ ಬಂದರು. ಅವರಿಗೆಲ್ಲ ಊಟದ ವ್ಯವಸ್ಥೆ ಮಾಡ್ತಿದ್ದೀವಿ. ಅವ್ರ ಮನೆಗೆ ತಲುಪಂಥ ಆಟೋ ಕೂಡ ಕೊಟ್ಟು ಕಳಿಸ್ತಿದ್ದೀವಿ. ವಾಲಂಟ್ರಿ ಇದ್ದರೆ ಅವ್ರು ಫೋನ್ ಮಾಡಿದರೆ ಅವ್ರ ಮನೆಗೆ ಹೋಗಿ ಆಟೋ ಕರ್ಕೊಂಡ್ಬಂದು ಆಪ್ರೇಷನ್ ಮಾಡಿ ಮನೆಗೆ ಕಳಿಸೋಂಥ ವ್ಯವಸ್ಥೆ ಮಾಡ್ತಿದ್ದೀವಿ. ಇವತ್ತು ನಾವು ಏನನ್ನಾಗಲಿ ತಂದೆ ತಾಯಿ ಜನ್ಮ ಕೊಟ್ಟರೆ, ನನಗೆ ರಾಜಕೀಯ ಜನ್ಮ ಕೊಟ್ಟಿದ್ದಂಥ ಶ್ರೀರಾಮುಲು ಸಾರು, ಜನಾರ್ದನ್ ಅವರು ರಾಜಕೀಯ ಜನ್ಮ ಕೊಟ್ಟಿದ್ದಾರೆ. ಅದಕ್ಕೆ ನಿತ್ಯವಾಗಿ ಅವರು ನಮಗೆ ಕಲಿಸಿದಂಥ ಒಂದೇ ಒಂದು ಸೇವೆಯನ್ನು ಕಲಿಸಿದ್ದಾರೆ. ನಾನು ಲೀಡ್ರ್ ಆಗಬೇಕು, ಇನ್ನೊಂದು ಆಗಬೇಕಂತಲ್ಲ. ಇವಾಗ ಯಾವ ಎಲೆಕ್ಷನ್ ಇಲ್ಲ, ಏನಿಲ್ಲ, ನಾವು ಸೇವೆ ಕಲಿಸಿದ್ರೆ ನಮಗೆ ಸೇವೆ ಮಾಡ್ತಿದ್ದೀವಿ. ಅದೇ ರೀತಿಯಾಗಿ ನಮ್ಮ MJR ಟೀಮ್ ಎಲ್ಲರೂ ವಾಲಂಟ್ರಿಯಾಗಿ ಅವರ ಕೆಲಸವನ್ನು ಬಗಲಿಗೆ ಇಕ್ಕಿ ಇವತ್ತು ಬಂದು ಸೇವೆಯನ್ನು ಮಾಡ್ತಿದ್ದಾರೆ, ಕೊಟ್ಟಿದ್ದಾರೆ. ಮತ್ತು ಬಳ್ಳಾರಿ ಇರ್ತಕ್ಕಂಥ ಎಲ್ಲ ಧರ್ಮ ಗುರುಗಳ ಆಶೀರ್ವಾದದಿಂದ, ಹಾಗೆ ಅವರಿಗೆ ರಾಜಕೀಯ ಗುರುಗಳಾಗಿರ್ತಕ್ಕಂಥ ಶ್ರೀರಾಮುಲು, ಜನಾರ್ದನ್ ರೆಡ್ಡಿ, ಸೋಮಶೇಖರ್ ರೆಡ್ಡಿ ಇವರೆಲ್ಲ ಮಾರ್ಗದರ್ಶನದಲ್ಲಿ ಉತ್ತಮವಾಗಿರ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಶರೀರದಲ್ಲಿ ಅತ್ಯಂತ ಸೂಕ್ಷ್ಮವಾಗಿರ್ತಕ್ಕಂಥದ್ದು ನೇತ್ರ. ಈ ಕಣ್ಣಿನ ರಕ್ಷಣೆಗೆ ಆಹಾರ ಪದ್ಧತಿ ಭಾಳ ಮುಖ್ಯ. ಹೆಚ್ಚು ಮೊಬೈಲ್ ನೋಡೋದು, TV ನೋಡೋದು ಇವೆಲ್ಲವೂ ಕೂಡ ಅಪಾಯಕಾರಿ ಆಗಿರ್ತಕ್ಕಂಥದ್ದು. ಓದಿದ್ರೆ ಏನಾಗಲ್ಲ, ಪೇಪರ್ ಓದೋದು, ಪುಸ್ತಕ ಓದಿದ್ರೆ ಏನೂ ಆಗೋದಿಲ್ಲ. ಮೊಳಕೆ ಕಾಳು, ಸಸ್ಯಾಹಾರ ಇವೆಲ್ಲ ಸಾವಯವ ಕೃಷಿ ಊಟ ಮಾಡಿದ್ರೆ ಕಣ್ಣು ರಕ್ಷಣೆ ಆಗಿರ್ತೈತಿ. ಆದರೆ ಇವತ್ತು ಅನೇಕ ಬಡವರ ಕಷ್ಟಗಳನ್ನು ಅರಿತುಕೊಂಡಿರ್ತಕ್ಕಂಥ ಗೋವಿಂದರಾಜು ಅವರು ಈ ಒಂದು ಪುಣ್ಯಮಯವಾದ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದ್ರ ಜೊತೆಗೆ ಅನೇಕ ಕೋವಿಡ್ ಸಂದರ್ಭದಲ್ಲಾಗಿರ್ಬೋದು, ಕಾರ್ಮಿಕ ದಿನಾಚರಣೆ ಆಗಿರ್ಬೋದು, ಆಮೇಲೆ ಹಬ್ಬ ಹರಿದಿನಗಳಾಗಿರ್ಬೋದು, ಭಾಳ ಅರ್ಥಪೂರ್ಣವಾಗಿ ಮಾಡ್ತಕ್ಕಂಥ ಗೋವಿಂದರಾಜು ಅವರು ಈ ಉಚಿತ ಶಸ್ತ್ರಚಿಕಿತ್ಸೆ 9ನೇ ವರ್ಷ ಯಶಸ್ವಿಯಾಗಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅವರಿಗೆ ಭಗವಂತ ಹೆಚ್ಚು ಇನ್ನೂ ಸಮಾಜ ಸೇವೆ ಮಾಡುವಂಥ ಶಕ್ತಿ ಕೊಡಲಿ ಅಂತೇಳಿ ಶುಭವನ್ನು ಹಾರೈಸ್ತೀನಿ.